RSS ಅಂದ್ರೆ ಎಲ್ಲೋ ಒಂದು ಭಯ ಅನ್ನೋದು ಎದ್ದು ಕಾಣಿಸ್ತಾ ಇದೆ. ಎಲ್ಲಾ ಸಮಸ್ಯೆಗಳು RSS ಮೇಲೆ ಹೇರ್ತಾ ಇದ್ದಾರೆ. ಯಾಕಂದ್ರೆ ರಾಜಕೀಯ ಲಾಭಕ್ಕೋಸ್ಕರ, ಅವರ ಒಂದು ರಾಜಕೀಯ ಅಸ್ತಿತ್ವಕ್ಕೋಸ್ಕರ, ಅವರ ಒಂದು ವೈಯಕ್ತಿಕ ಬೆಳವಣಿಗೆಗೋಸ್ಕರ. ನೋಡಿ, RSS ಸಿದ್ಧಾಂತ ಒಪ್ಪೋನಲ್ಲ, ಆದ್ರೆ ನಾನು ಸಂವಿಧಾನ ವಿಚಾರನ ಎತ್ತಿ ಒಂದು RSS ಅನ್ನ ಸೆಲೆಕ್ಟಿವ್ ಆಗಿ ಗುರಿ ಇಟ್ಕೊಂಡು ಬ್ಯಾನ್ ಮಾಡೋದು ಸಾರ್ವಜನಿಕ ಸ್ಥಳದಲ್ಲಿ ನಾನು ಅದನ್ನ ಖಂಡಿಸ್ತೇನೆ. PFI ನಾವು ಆ ಸಿದ್ಧಾಂತ ಒಪ್ಪಲ್ಲ, RSS ಒಪ್ಪಲ್ಲ, ಕಾಂಗ್ರೆಸ್ ಒಪ್ಪಲ್ಲ. ಈ ಕಾಂಗ್ರೆಸ್ ಅನ್ನೋದು ಯಾವುದೇ ಕಾರಣಕ್ಕೂ ಸಂವಿಧಾನ ಎತ್ತಿಡ್ತಾ ಇಲ್ಲ. ಆರ್ಟಿಕಲ್ 19 ನೀವೇ ಉಲ್ಲಂಘನೆ ಮಾಡ್ತಾ ಇದ್ದೀರಲ್ಲ. ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು RSS ಅನ್ನ ಸಾರ್ವಜನಿಕ ಸ್ಥಳಗಳಲ್ಲಿ ನಿಷೇಧ ಮಾಡಬೇಕು ಅಂತ ಮುಖ್ಯಮಂತ್ರಿಗೆ ಒತ್ತಡ ಹಾಕಿದ್ದಾರೆ. ನಾನು ನೋಡಿ RSS ಸಿದ್ಧಾಂತ ಒಪ್ಪೋನಲ್ಲ, ಆದ್ರೆ ನಾನು ಸಂವಿಧಾನ ವಿಚಾರನ ಎತ್ತಿಡಿತೀನಿ. ಸಂವಿಧಾನದ ವಿಚಾರದಲ್ಲಿ ಆರ್ಟಿಕಲ್ 19 ಅನ್ನೋದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ರೈಟ್ ಟು ಅಸೆಂಬಲ್ ಅನ್ನೋದಿದೆ, ರೈಟ್ ಟು ಪ್ರೊಟೆಸ್ಟ್ ಅನ್ನೋದಿದೆ, ರೈಟ್ ಟು ಮೀಡಿಯಾ ಅನ್ನೋದಿದೆ. ಇದೆಲ್ಲ ಆರ್ಟಿಕಲ್ 19 ನಲ್ಲಿ ಬರುತ್ತೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ. ನಾವು ಇದನ್ನ ಒಂದು RSS ಅನ್ನ ಸೆಲೆಕ್ಟಿವ್ ಆಗಿ ಗುರಿ ಇಟ್ಕೊಂಡು ಬ್ಯಾನ್ ಮಾಡೋದು ಸಾರ್ವಜನಿಕ ಸ್ಥಳದಲ್ಲಿ ನಾನು ಅದನ್ನ ಪ್ರತಿ ಸಲ ನಾನು ಬಿಜೆಪಿಗೆ ಸಪೋರ್ಟ್ ಮಾಡಿ ವಿಡಿಯೋ ಹಾಕ್ತಾಗೆಲ್ಲ ಕಾಂಗ್ರೆಸ್ ಸಪೋರ್ಟರ್ಸ್ ಕಮೆಂಟ್ಸ್ ಅಲ್ಲಿ ಬಂದು ತಿಕ್ಕಾರ್ಕತಿರ್ತಾರೆ. ಸೋಕೆ ತಿಕ್ಕ ಉರಿಯುತ್ತವರಿಗೆ ತಿಕ್ಕ ಹರ್ಕಂತಾರೆ, ಹರ್ಕೊಂಡ್ ಸಾಯ್ಲಿ. ಆದ್ರೆ ಒಬ್ಬ ಹಿಂದೂ ಆಗಿ, ಒಬ್ಬ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವಂತ ಕರ್ನಾಟಕದಲ್ಲಿ ಸಿಟಿಸನ್ ಆಗಿ ಕಾಂಗ್ರೆಸ್ಗೆ ಯಾಕೆ ಸಪೋರ್ಟ್ ಮಾಡಬೇಕು ಅಂತ ಒಂದೇ ಒಂದು ಕಾರಣ, ವರ್ಸ್ಟ್ ಭಾಷೆ ಇಲ್ದಲೆ ಕಾಂಗ್ರೆಸ್ ಸಪೋರ್ಟರ್ಸ್ ಕಮೆಂಟ್ ಮಾಡಿ ಕೆಟ್ಟದಾಗ ಮಾಡ್ತೀರಾ. ಓಕೆ, ಯಾಕೆ ಸಪೋರ್ಟ್ ಮಾಡಬೇಕು? ಒಬ್ಬ ಹಿಂದೂ ಆಗಿ ಯಾಕೆ ಸಪೋರ್ಟ್ ಮಾಡಬೇಕು? ಹಿಂದೂಗಳಿಗೆ ಏನು ಕೊಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ? ಸೆಂಟ್ರಲ್ ಅಲ್ಲಿ ಅವ್ರಿಲ್ಲ. ಓಕೆ, ಕರ್ನಾಟಕದಲ್ಲಿ ಏನ್ ಕೊಡ್ತಾ ಇದೆ ಹಿಂದೂಗಳಿಗೆ, ಏನ್ ಕೊಡ್ತಾ ಇದೆ? ಅಟ್ಲೀಸ್ಟ್ ಅವರು ಅದು ಅನುದಾನ ಕೊಡೋದೆಲ್ಲ ಪಕ್ಕಕ್ಕಿರಲಿ, ಅಟ್ಲೀಸ್ಟ್ ಹೇಳಿಕೆಲ್ಲಾದ್ರೂ ಹಿಂದೂಗಳ ಭಾವನೆಗೆ ಧಕ್ಕೆ ಮಾಡದೆ ಏನ್ ಮಾಡ್ತಾ ಇದಾರೆ, ಹಿಂದೂಗಳಿಗೆ ಏನ್ ಕೊಡ್ತಾ ಇದಾರೆ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ. ಹಿಂದೂ ಧರ್ಮ ಮುಖ್ಯ ಅಲ್ಲ ಅಂತ ಕೆಲವರು ಮಾತಾಡಬಹುದು. ಧರ್ಮ ಇಟ್ಕೊಂಡು ಯಾಕೆ ಸಾಯ್ತಿ ಅಂತ. ಧರ್ಮದ ಮೇಲೆ ಪ್ರತಿಯೊಂದು ನಡೀತಿರೋದು, ಅದನ್ನ ಬಿಟ್ಟು ನಾವು ಕೇಟ್ಟು ಅಷ್ಟೇ. ಮಾಡ್ರಿ, ವ್ಯವಹಾರ ಮಾಡ್ರಿ, ಬದುಕ್ರಿ, ಬೇಡ ಅನ್ನಲ್ಲ. ಕನ್ನಡ ಭಾಷೆಗೆ ಏನ್ ಬಂದ್ರೆ ತೋಡ್ರದ ನಿಮ್ಗೆ ಮಾನವ ಮರ್ಯಾದೆ ಇಲ್ವಾ ನಿಮ್ಗೆ? ಎಲ್ಲ ಅಂಗಡಿಗಳ ಮೇಲೆ ಎಲ್ಲ 100ಕ್ಕೆ 100ರಷ್ಟು 100ಕ್ಕೆ 80ರಷ್ಟು ಇಂಗ್ಲಿಷ್ ಹಾಕೊಂಡು ಬದುಕ್ತೀರಾ ಬಡ್ಡಿ ಮಕ್ಕಳ. ವ್ಯಾಪಾರ ಮಾಡೋದಿಲ್ಲಿ, ವ್ಯವಹಾರ ಮಾಡೋದಿಲ್ಲಿ, ಸಂಪಾದನೆ ಮಾಡ್ಕೊಂತೀರಾ, ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳನ್ನ ಕಟ್ಕೊಂತೀರಾ, ಕಾವೇರಿ ನೀರು ಕುಡಿತೀರಾ. ಕನ್ನಡ ಮಕ್ಕಳ ಕನ್ನಡಕ್ಕೆ ಏನ್ ಬಂದಿರೋ ದೊಡ್ಡ ರೋಗ ನಿಮ್ಗೆ? ಕನ್ನಡಕ್ಕೆ ಏನ್ ಬಂದಿರೋ ದೊಡ್ಡ ರೋಗ? ಇವನು ಯಾರೋ ನೋಡಿ ಮುಟ್ಟಾಳ, ಇವನು ಕನ್ನಡಕ್ಕೆ ಬಂದಿದ್ದ ರೋಗ ಅವನಿಗೆ, ಬಡ್ಡಿ ಮಗನಿಗೆ. ಬದುಕೋದು ನೋಡಿದ್ರೆ ಕರ್ನಾಟಕದಲ್ಲಿ ಕೆಂಪೇಗೌಡರು ಕಟ್ಟಿರೋದು ಯಾರೋ ಉತ್ತರ ಭಾರತೀಯರು ಬಂದು ಬದುಕಲಿ ಅಂತ ಅಲ್ಲ, ನಮ್ಮವರು ಕನ್ನಡಿಗರು ಬದುಕಲಿ ಅಂತ. ಕನ್ನಡದವ್ರನ್ನೆಲ್ಲ ಬದುಕಿದ್ಕೊಂಡ್ರಿ ನೀವು ಬಂದು. ಇಡೀ ಚಿಕ್ಕಪೇಟೆ, ಬಡಪೇಟೆ, ಕಪ್ಪಲ್ಪೇಟೆ, ತರಕಪೇಟೆ, ಮಾಮೂಲ್ಪೇಟೆ, ಸುಲ್ತಾನ್ಪೇಟೆ ಕೆಂಪೇಗೌಡರು ಕನ್ನಡಿಗರಿಗೆ ಕಟ್ಟಿದ್ದು